ಈ ವ್ಯಕ್ತಿ ಒಂದು ಜಾಂಬಿಯನ್ನ ಸೈಕಲ್ ಮೇಲೆ ಕಟ್ಟಾಕಿ ಮುಂದೆ ಒಂದು ಮಾಂಸದ ತುಂಡನ್ನ ಕಟ್ಟಿದ್ದ. ಜಾಂಬಿ ಅದನ್ನು ಪಡೆಯಲು ಸತತವಾಗಿ ಓಡುತ್ತಿತ್ತು. ಕೆಳಗೆ ಇದ್ದ ನೀರಿನ ಪೈಪ್ಗಳು ತಿರುಗುತ್ತಿತ್ತು. ಅದರಿಂದ ಜಂಬಿ ಪವರ್ ಮಿಷನ್ ರೆಡಿಯಾಯಿತು. ಗಿಡಗಳಿಗೆ ನೀರು ಹಾಕಲು ಜಾಂಬಿಯ ಉಸಿರಾಟದಿಂದಲೂ ಶಕ್ತಿ ಉತ್ಪನ್ನವಾಗುತ್ತಿತ್ತು. ಅವನು ಜಾಂಬಿಯ ಬಾಯಿಗೆ ಒಂದು ಮಾಸ್ಕನ್ನು ಹಾಕಿದ. ಅದರಿಂದ ಅಡಿಗೆ ಮಾಡಲು ಆರಂಭಿಸಿದ. ಜಂಬಿಗಳ ಉಸಿರಾಟದಿಂದ ಒಂದು ಜನರೇಟರ್ನನ್ನು ಮಾಡಿದ. 3 ಜಂಬಿಗಳು ಸತತವಾಗಿ ಕೆಲಸ ಮಾಡುತ್ತಿದ್ದರು. ಅದರಲ್ಲಿ 2 ಜಂಬಿಗಳು ಚೆನ್ನಾಗಿದ್ದವು, ಒಂದು ಇನ್ನೇನು ಬೀಳುತ್ತಿತ್ತು. ಆ ವ್ಯಕ್ತಿ ನಿಷ್ಕರಣೆಯಿಂದ ಆ ಜಾಂಬಿಯನ್ನು ಕೊಂದನು. ಯಾಕೆಂದರೆ ಅವನತ್ರ ಜೊಂಬಿ ಕೆಲಸದವರು ತುಂಬಾ ಜನ ಇದ್ದರು. ಇನ್ನೊಂದು ಜಂಬಿಯನ್ನು ಆ ಕೆಲಸಕ್ಕೆ ಹಾಕಿದ ಸಮಯ ಇದ್ದಾಗ ಜಾಂಬಿ ಜೊತೆ ಬಾಕ್ಸಿಂಗ್ ಮಾಡುತ್ತಿದ್ದನು. ಯಾವಾಗಲೂ ಆ ವ್ಯಕ್ತಿಗೆ ಗೆಲ್ಲುತ್ತಿದ್ದ. ಆ ವ್ಯಕ್ತಿ ಶಿಕಾರಿಗೆ ಹೋಗಲು ತಯಾರಿ ಮಾಡಿದನು. ಕೆಲವು ಮಾಂಸಗಳ ತುಂಡನ್ನು ದೂರಕ್ಕೆ ಎಸೆದನು. ಜೊಂಬಿಗಳು ಅದರ ಹಿಂದೆ ಹೋದವು. ಇವನು ಜಾಂಬಿಯಿಂದ ಓಡುವ ಕಾರಿನಲ್ಲಿ ಹೋಗುತ್ತಿದ್ದನು. ಅಚಾನಕ್ಕಾಗಿ ಕಾರು ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಕಾಡಿನಲ್ಲಿ ಒಬ್ಬನೇ ಇದ್ದ. ಆಗ ಹೋಗಿ ಜಾಂಬಿಯನ್ನು ಪರಿಶೀಲಿಸಿದ. ಜಾಂಬಿ ಸತ್ತು ಹೋಗಿತ್ತು. ಆ ವ್ಯಕ್ತಿ ಮಾಂಸದ ತುಂಡನ್ನು ಹಿಡಿದು ಸುತ್ತಾ ತಿರುಗಿದ. ಮಾಂಸದ ವಾಸನೆಯಿಂದ ಇನ್ನೊಂದು ಜಾಂಬಿ ಅವನ ಬಳಿ ಬಂದಿತು. ಅವನು ತಕ್ಷಣ ಜೊಂಬಿಯ ಕಾಲಿಗೆ ಗುಂಡಾರಿಸಿ ಅದನ್ನು ಕಾರ್ ಓಡಿಸಲು ಹಾಕಿ ಹೋಗುತ್ತಿದ್ದನು. ರಸ್ತೆಯಲ್ಲಿ ಕೆಲವು ವ್ಯಕ್ತಿಗಳು ಅವನನ್ನು ಅಟ್ಟಿಸಿಕೊಂಡು ಬಂದರು. ಅವರು ವ್ಯಕ್ತಿಗಳನ್ನು ತೆಗೆದುಕೊಂಡು ಹೋಗಿ ಪ್ರಯೋಗ ಮಾಡುತ್ತಿದ್ದರು. ಅವನು ಅವರಿಂದ ತಪ್ಪಿಸಿಕೊಳ್ಳಲು ಜೋರಾಗಿ ಗಾಡಿಯನ್ನು ಕೂಡಿಸಿದ. ಸ್ವಲ್ಪ ಸಮಯದ ನಂತರ ಜಾಂಬಿ ಸತ್ತು ಹೋಯಿತು. ಅಪರಿಚಿತ ವ್ಯಕ್ತಿಗಳು ಇವನನ್ನು ಹಿಡಿದುಕೊಂಡು ಹೋಗಿ ಜಾಂಬಿಗಳ ಮಚ್ಚೆ ಕಟ್ಟು ಹಾಕಿದರು.